ನೋಡಿ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಇನ್ನೇನು ಗೆಸ್ಟ್ ಬರೋ ಟೈಮ್ ಆಯ್ತು. ಅವರಿಗೆಲ್ಲ ಕುಡಿಯೋಕೆ ಜ್ಯೂಸು ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡ್ಕೊಳ್ಳಿ. ಚಂದ್ರಿಕಾ, ಅಮ್ಮ ಮಗಳು ಇಬ್ರಿಗೂ ಟೈಮ್ ಸಿಕ್ಕಿದ್ರೆ ಸಾಕು. ಮಾತಾಡ್ಕೊಂಡು ಹೊಟ್ಟೆ ಹೊಡ್ಕೊಂಡು ನಿಂತ್ಕೋತಾರೆ. ಸ್ವಲ್ಪ ಸರಿಯಾಗಿ ನೋಡ್ಕೊ, ನೀಟಾಗಿ ಕೆಲಸ ಮಾಡಿಸು. ಹೋಗಿ. ಏನು ಪರಿ, ಇಡೀ ಆನಿವರ್ಸರಿ ಅರೇಂಜ್ಮೆಂಟ್ ಎಲ್ಲ ನಿಂದೆ ಅನ್ಸುತ್ತೆ. ಇನ್ನೇನು, ನಿಂತರ ಬಿಟ್ಟಿ ಊಟ ತಿನ್ಕೊಂಡು ಸುಮ್ಮನೆ ಸುತ್ತಾಡ್ಕೊಂಡಿರಕ್ಕಾಗತ್ತಾ? ನನ್ನ ವಿಷಯ ಬಿಡು ಪರಿ. ನೀನು ಬಿಟ್ಟಿ ಕೂಡು ಸಿಗುತ್ತೆ ಅಂತ 20 ವರ್ಷದಿಂದ ಇಲ್ಲೇ ಜಾಂಡ ಹೊಡಿದ್ಯಂತೆ. ಓಹೋ, ನೀನೇನ್ ಟಾಟಾ ಬಿರ್ಲನಾ? ನಿನ್ನ ಹತ್ರ ಏನು ಕಾರು ಬಂಗ್ಲೆ ಎಲ್ಲ ದಂಡಿಯಾಗಿದೆ ನೋಡು. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಣ್ಣ ಅತ್ತಿಗೆ ಅಂತ ಮರ್ಯಾದೆ ಕೊಡೋದ್ ಕಲಿ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನಾವೇನ್ ಧರ್ಮಕ್ಕೆ ಬಿದ್ದಿದೀವ? ಹ್ಞೂ, ಮತ್ತೆ ಬಿಟ್ಟಿಗೆ ಬಿದ್ದಿರೋದು. ನಿಮ್ ಬುದ್ಧಿ ಏನಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ತಾನೇ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿ ಬಂದು ಸೆಟ್ಲ್ ಆಗಿರೋದು. ನಿಮ್ 14ನೇ ಪ್ರಾಜೆಕ್ಟ್ ಲಾಸ್ ಆಯ್ತಾ? ಏಯ್, ನನ್ನ ಬಿಸ್ನೆಸ್ ವಿಷಯ ಮಾತಾಡಬೇಡ. ನೀನೆಲ್ಲ ಲಕ್ಷ ಲಕ್ಷ ದುಡ್ಡು ತಂದಾಕ್ತೈತಿ ಎಲ್ಲಿಗೆ? ಸರಿಯಾಗಿದೆ, ಕಂತೆಗೆ ತಕ್ಕ ಬೊಂತೆ. ಅಣ್ಣ ಸರಿಯಾಗಿದ್ರೆ ಅಲ್ವಾ ಎಲ್ಲರೂ ಸರಿಯಾಗಿರೋದು. ಅದೇನೋ ಹೇಳ್ತಾರಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿ ಮಕ್ಕಳಿಗೆಲ್ಲ ಅಂತ. ಹಾಗೆ ನೀನು ಅವ್ರ ಜೊತೆನಲ್ಲಿ ನಿಂತು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ. ಬಾ, ಗೆಸ್ಟ್ಗಳು ಬರೋ ಟೈಮ್ ಆಯ್ತು. ಮಗಳೇ ಅಂಕಿತಾ, ನಿನಗೆ ಇವತ್ತಿನ ಕೆಲಸ ಏನು ಅಂತ ಗೊತ್ತಲ್ವಾ? ಹ್ಞೂ ಅಪ್ಪ, ನೆನಪಿದೆ. ನೋಡು, ಪಾರ್ಟಿ ಮುಗಿಯೋದಕ್ಕಿಂತ ಮುಂಚೆನೆ ಅಭಿಮನ್ಯು ಬೇಷ್ ಅಂಕಿತ ಅಂತ ಹೇಳ್ಬೇಕು. ಮಗಳೇ ಅಂಕಿತಾ, ನಿನ್ನ ಕೆಲಸ ನೋಡ್ಕೊಳಮ್ಮ, ಆಮೇಲೆ ನಾನು ನೋಡ್ಕೋತೀನಿ. ಅಯ್ಯೋ, ನನ್ನನ್ನು ಯಾಕಪ್ಪ ಇಲ್ಲಿ ಇರಿಸ್ಕೊಂಡಿದ್ಯಾ? ಮೇಡಮ್ ಏನಾದರೂ ನೋಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡು, ನಾನು ಆ ಕಡೆ ಹೋಗ್ಬಿಡ್ತೀನಿ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಅಲ್ಲೋಡು, ಗೌರಿ ಅವರು ನಮ್ಮನೆ ನೋಡ್ತಾ ಇದ್ದಾರೆ. ಮರ್ಯಾದೆಯಿಂದ ನಿಂತ್ಕೋ, ಇಲ್ಲ ಮತ್ತೆ ಕರ್ಕೊಂಡೋಗಿ ಇಸ್ತ್ರಿ ಮಾಡಬೇಕಾಗತ್ತೆ. ಅಯ್ಯೋ, ನಿನಗೇನಪ್ಪ, ನೀನು ಬಾಸು ಹುಡುಗಿನ ನೋಡಿಕೊಂಡು ಪಿಳ್ಳ ಅಂತ ಕಂಡುಬಿಡ್ತೀಯ. ನಿನಗೆ ಧೈರ್ಯನೂ ಬರುತ್ತೆ, ಮತ್ತೊಂದು ಬರುತ್ತೆ. ಆದರೆ ಮೇಡಮ್ ನೋಡ್ಬಿಟ್ರೆ ನನಗೇನೇನೋ ಬಂದುಬಿಡುತ್ತೆ. ಕಣ್ಣು ಮುಚ್ಚಿದ್ರೆ ಸಾಕು, ಮೇಡಮೇ ನೆನಪಾಗ್ತಾ ಇದ್ದಾರೆ. ದಯವಿಟ್ಟು ನನ್ನ ಬಿಟ್ಬಿಡಪ್ಪ. ನಾನು ನಿನ್ನ ಆಟಕ್ಕೂ ಬರಲ್ಲ, ನಿನ್ನ ಸವಾಸಕ್ಕೂ ಬರಲ್ಲ, ಎಸ್ಕೇಪ್ ಆಗ್ಬಿಡ್ತೀನಿ. ಬಾಯ್. ಯಾಕೋ ಎಷ್ಟಿದ್ರು ಗೊತ್ತಾ, ಸುಮ್ಮನೆ ನಿಂತ್ಕೋ. ಹೌದು, ಆ ಥರ ಮಾಡಿಟ್ಟಿದ್ಯಲ್ಲ. ಅತ್ತೆ, ಆ ಸೀರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತಲ್ವಾ? ಯಾಕೆ ಇದನ್ನ ಹಾಕೊಂಡಿದ್ದೀರಾ? ಅದು ಸೀರೆ ಮೇಲೆ ಕಾಫಿ ಚೆಲ್ಬಿಡ್ತು ಗೌರಿ, ಅದಕ್ಕೆ ಸೀರೆ ಬದಲಾಯಿಸ್ದೆ. ಅಯ್ಯಯ್ಯೋ, ಅನ್ಕೊಂಡೆ ನಿಮ್ಗೆ ಯಾರ್ದೋ ದೃಷ್ಟಿ ತಾಗಿದೆ ನೋಡಿ, ಅದಕ್ಕೆ ಹಾಗಾಗಿದೆ. ಗೌರಿ, ಮೇಡಮ್ ಯಜಮಾನ್ರು ಇನ್ನೇನು ಬಂದ್ಬಿಡ್ತಾರೆ. ಇವತ್ತು ಯಾವ ತೊಂದರೆನೂ ಆಗಬಾರ್ದು. ಒಂದು ತಪ್ಪಾದರೂ ಮೇಡಮ್ ಸುಮ್ಮನೆ ಇರೋದಿಲ್ಲ. ಅತ್ತೆ, ನಾನಿರುವಾಗ ಯಾಕೆ ಟೆನ್ಷನ್? ನಾನು ಇದೀನಲ್ವಾ, ಎಲ್ಲ ನೋಡ್ಕೋತೀನಿ. ಪ್ರೀತು, ಏನಜ್ಜಿ? ನೀನು ಈ ಮನೆ ಮಗ ಕಣೋ. ಅಭಿ ಲೆಕ್ಕದಲ್ಲಿ ಯಾವುದಕ್ಕೂ ನೀನು ಕಡಿಮೆ ಇಲ್ಲ. ನಿಮ್ಮಮ್ಮನ ಮನಸ್ಸು ಕಲ್ಲು. ನಿನ್ನ ಪ್ರೀತಿ ಅವಳಿಗೆ ಕಾಣಿಸಲ್ಲ. ಅಜ್ಜಿ, ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ನಿಂಗೆ ಗೊತ್ತು ತಾನೆ ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡೋಣ ನಂಗಾಗಲ್ಲ ಅಂತ. ಹಾ, ಅವಳೆಷ್ಟೇ ನಿನಗೆ ನೋವು ಕೊಟ್ಟರು ಅವಳನ್ನ ಮಾತ್ರ ಬಿಟ್ಕೊಡಲ್ಲ ನೀನು, ಅಲ್ಲ? ಅಜ್ಜಿ, ಅಮ್ಮ ಏನೇ ಮಾಡಿದ್ರು ಕರೆಕ್ಟಾಗೇ ಇರುತ್ತೆ. ನಾನೇನೋ ತಪ್ಪು ಮಾಡಿರ್ತೀನಲ್ವಾ? ಬೇಕಾದ್ರೆ ನೋಡ್ತಿರೋ, ಅಮ್ಮ ನನ್ನ ಹತ್ರ ಬಂದು ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಮಾತಾಡ್ತಾರೆ. ರೀ, ರಮಾದೇವಿ ಅನೌನ್ಸ್ ಮಾಡ್ತಾಳೆ ತಾನೆ? ನಿನ್ನ ಗಂಡ ಸದಾನಂದನ ಬಗ್ಗೆ ನಂಬಿಕೆ ಇರಲಿ.
ಸ್ವಲ್ಪ ಬಿಟ್ಬಿಡು ಬಾ ಅಂದ್ರಲ್ಲ, ಏನು ಹೇಳಿ? ಟೆಂಟೆಡಾ ವಾವ್, ತುಂಬ ಚೆನ್ನಾಗಿದೆ ರೀ ಬೊಂಬೆ. ಯಾವ ಅಂಗಡಿಯಿಂದ ತಂದಿದ್ದು? ಲೊಟ್ಟೆ ಬಂದ್ಬಿಡು, ನಾನೇ ನನ್ನ ಕೈಯಾರ ಮಾಡಿದ್ದು. ನೀವು ಮಾಡಿದ್ದ? ಪರವಾಗಿಲ್ಲ ರೀ, ಹೆವಿ ಟ್ಯಾಲೆಂಟೆಡ್ ನೀವು. ನಿನಗೋಸ್ಕರನೇ ಮಾಡಿದ್ದು ಡ್ರೈವರ್. ನನಗೋಸ್ಕರನಾ? ನಿನ್ನ ಗಿಫ್ಟ್ ಬೇರೆ ಹೊಡೆದೋಯ್ತಾ, ನೀನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ನಿನ್ನನ್ನು ನನ್ನ ಕೈಲಿ ಆ ರೀತಿ ನೋಡೋಕ್ಕಾಗಲಿಲ್ಲ. ನೀನು ಯಾವಾಗಲೂ ಮೇಡಮ್ ಹತ್ರ ನನ್ನ ಸಲುವಾಗಿ ಬಯಸ್ಕೋತಾನೆ ಇರ್ತೀಯ ಅಲ್ವಾ? ಇವತ್ತು ಹೋಗಿ ಬೊಂಬೆನ ಕೊಡು, ಎಷ್ಟು ಮುದ್ದಾಗಿದೆ. ಇದನ್ನ ನೋಡಿದ್ರೆ ಮೇಡಮ್ ಖಂಡಿತ ಇಷ್ಟಪಡ್ತಾರೆ. ಈ ಚನ್ನಪಟ್ಟಣದ ಬೊಂಬೆ ನೋಡ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಎಲ್ಲರಿಗೂ ಒಳ್ಳೆ ಮಾತಾಡಬೇಕು ಅಂತಾನೆ ಅನ್ಸುತ್ತೆ. ಅಲ್ಲ ರೀ, ಇಷ್ಟು ಚೆನ್ನಾಗಿರೋ ಗೊಂಬೆ ಮಾಡಿದ್ದೀರಾ, ನೀವೇ ಯಾಕೋ ಕೊಡಬಾರ್ದು? ಅವ್ರು ತುಂಬ ಖುಷಿ ಪಡ್ತಾರೆ. ಆಮೇಲೆ ನಿಮ್ಮ ಟ್ಯಾಲೆಂಟ್ ಏನೋ ಅಂತ ಅವ್ರಿಗೂ ಗೊತ್ತಾಗತ್ತಲ್ವಾ? ಡ್ರೈವರ್, ನೀನು ತಗೊಂಡೋಗಿ ಕೊಡು ಅಂತ ಹೇಳಿದ್ದು. ಈಗೇನು ನನ್ನ ಮಾತು ಕೇಳ್ತೀಯಾ ಇಲ್ವಾ? ಆಯ್ತು ಬಿಡ್ರಿ, ನಾನೇ ಕೊಡ್ತೀನಿ. ಅದಕ್ಕೆ ಯಾಕೆ ಗುರ್ರ ಅಂತೀರಾ? ರಾಜ್ಕುಮಾರಿ ಅವರೇ,